ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಎಲ್ಲರೂ ಹೂಡಿಕೆ ಮಾಡೋದು ನಮ್ಮ ಹಣ ಬೆಳಿಬೇಕು ಅಂತಾನೆ. ಆದರೆ ಕೆಲವೊಬ್ರು ಪೂರ್ವಾಗ್ರಹ ಪೀಡಿತ ಅಥವಾ ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಕೆಲ ತಪ್ಪು ಕೆಲಸಗಳನ್ನ ಇದೇ ಸರಿ ಅಂತ ಮಾಡ್ತಾ ಇರ್ತಾರೆ. ದಯಮಾಡಿ ಹಾಗೆ ಮಾಡಬೇಡಿ. ಅಂಥ ತಪ್ಪನ್ನ ನೀವು ಮಾಡಿದ್ರೆ ಆ ತಪ್ಪನ್ನ ಸರಿಪಡಿಸಿಕೊಳ್ಳೋದಕ್ಕಂತಾನೆ ಈ ವಿಡಿಯೋ. ದಯಮಾಡಿ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೂಡಿಕೆಯಲ್ಲಿ ಅಂಥ ತಪ್ಪ ಏನ್ ಮಾಡ್ಬಿಟ್ಟಿರ್ತೀವಪ್ಪ ನಾವು? ಸರಿಯಾಗಿ ನಾನು ಹೂಡಿಕೆ ಸ್ಟ್ರಾಟಜಿಯನ್ನು ಗಮನಿಸಲಿಲ್ವಾ, ಸರಿಯಾಗಿ ಓದಿಲ್ವಾ? ಅದು ಇಂಪಾರ್ಟೆಂಟೇ, ಅದು ಮಾಡಿಲ್ಲ ಅಂದರೆ ತಪ್ಪೇನೆ. ಆದರೆ ಈ ಡೈವರ್ಸಿಫಿಕೇಶನ್ ಅನ್ನೋ ಪದವನ್ನು ನೀವು ಗಮನಿಸಿಯೇ ಇರ್ತೀರಿ. ಏನದು? ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಅಂದರೆ ಎಲ್ಲ ದುಡ್ಡು ಎಲ್ಲೋ ಒಂದು ಕಡೆ ಹಾಕಿ ಅದೇನೋ ಸಮಸ್ಯೆ ಆಯಿತು ಅಂತಂದರೆ ಹೋದ್ರೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಜನ ಏನು ಮಾಡ್ತಾರೆ, ಬೇರೆ ಬೇರೆ ಸೆಕ್ಟರ್ಗಳ ಮೇಲೆ ಹಣವನ್ನು ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್, ಫಾರ್ಮಾ, ಇನ್ನೊಂದೇನು ಮೇಂಟೆನೆನ್ಸು, ಕನ್ಸ್ಟ್ರಕ್ಷನ್ನು, ಈ ಥರ ಬೇರೆ 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 ಥರದ್ದು, ಬ್ಯಾಂಕಿಂಗು, ಹೀಗೆ ಆಯ್ತಾ, ಇನ್ಶೂರೆನ್ಸ್, ಈ ಥರ ಸೆಕ್ಟರ್ಗಳು ಅಂತ ಅಂದುಕೊಳ್ಳೋಣ. ನೀವು ಎಷ್ಟರ ಮಟ್ಟಿಗೆ ಡೈವರ್ಸಿಫೈ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ನೀವು ಯೋಚನೆ ಮಾಡಿ, ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು 50 ಕಂಪನಿ ಇರ್ತವೆ ಅಂದ್ಕೊಳ್ಳಿ. ರಿಸ್ಕ್ ಕಡಿಮೆನೇ, ಡೆಫಿನೆಟ್ಲಿ ರಿಸ್ಕ್ ಕಡಿಮೆ. ಆದರೆ ಬೆಳೀತಿದೆಯಾ? ಆ 50ರಿಂದನೂ ನಿಮ್ಮ ಉದ್ದೇಶ ಈಡೇರಿಕೆ ಆಗ್ತಿದೆಯಾ? ಹೀಗೆ ಮಾಡಬಾರ್ದು. ವಾರನ್ ಬಫೆಟ್ ಏನು ಹೇಳ್ತಾರೆ ಗೊತ್ತಾ? ಡೈವರ್ಸಿಫಿಕೇಶನ್ ಅನ್ನೋದು ನಾವು ಸರಿಯಾಗಿ ಕಲ್ತ್ಕೊಂಡಿಲ್ಲ ಅಥವಾ ನಮ್ಮ ಇಗ್ನೋರೆನ್ಸ್ ಅನ್ನು ತಪ್ಪಿಸಿಕೊಳ್ಳೋದಕ್ಕೆ ನಾವು ಕಂಡುಕೊಂಡಿರುವ ಒಂದು ದಡ್ಡರ ಮಾರ್ಗ ಅಂತ. ಇಟ್ ಈಸ್ ಓನ್ಲಿ ಫಾರ್ ಇಡಿಯಟ್ಸ್ ಅಂತಾರೆ. ಸೊ ಡೈವರ್ಸಿಫಿಕೇಶನ್ ಅನ್ನೋದು ಅಷ್ಟು ಅಪಾಯಕಾರಿನಾ? ನೋ. ಡೈವರ್ಸಿಫಿಕೇಶನ್ ಅನ್ನೋದು ಕಲಿತಾ ಇರೋರಿಗೆ, ಮುಳುಗಿದ್ರೆ ಕಂಪ್ಲೀಟ್ಲಿ ಮುಳುಗೋಗ್ಬಿಡ್ತಾರಪ್ಪ. ಅಂದರೆ ಯಾವುದೋ ಒಂದು ನೀರಿನ ಆಳನ ಎರಡೂ ಕಾಲಿಟ್ಟು ನೋಡೋದಕ್ಕಿಂತ ಒಂದು ಕಾಲಿಟ್ಟು ಇನ್ನೊಂದು ಕಾಲನ್ನು ದಡದ ಮೇಲೆ ಇಟ್ಕೊಂಡು ಏನೋ ಒಂದು ಸೇಫ್ಟಿಯನ್ನು ಮಾಡೋದು ಅನ್ನೋ ಅರ್ಥದಲ್ಲಿ. ಆದರೆ ಅವರು ಹೇಳ್ತಾರೆ, ಇನ್ವೆಸ್ಟ್ಮೆಂಟಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅನ್ನೋದಾದರೆ ಚೆನ್ನಾಗಿ ತಿಳ್ಕೊಂಡೇ ಬನ್ನಿ ಇನ್ವೆಸ್ಟ್ಮೆಂಟಿಗೆ. ಇನ್ವೆಸ್ಟ್ ಮಾಡೋದಾದರೆ ಅಟ್ಲೀಸ್ಟ್ ತುಂಬ ಬೆಟರ್ ಅಂತ ಅವರು ಹೇಳೋದು 2-3 ಕಂಪನಿ ಮೇಲೆ ಹೂಡಿಕೆ ಮಾಡಿ ಸಾಕು. ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ ಅಂತ ಅವ್ರು ಹೇಳೋದು. ಆದರೆ ನಮ್ಮಲ್ಲಿ ಏನು ಮಾಡಿಬಿಡ್ತೀವಿ, ಓವರ್ ಡೈವರ್ಸಿಫೈ ಮಾಡಿಬಿಡ್ತೀವಿ. ನೋಡಿ, ನಮಗೆ ರಿಯಲ್ ಎಸ್ಟೇಟ್ ಇದೆ, ಗೋಲ್ಡ್ ಇದೆ, ಈಕ್ವಿಟಿ ಇದೆ, ಫಿಕ್ಸ್ಡ್ ಇನ್ಕಮ್ ಇದೆ. ಇದರಲ್ಲಿ ರಿಯಲ್ ಎಸ್ಟೇಟ್ ನಿಮಗೆ ಲಿಕ್ವಿಡಿಟಿ ಅಷ್ಟಾಗಿ ಇರೋದಿಲ್ಲ, ಈಕ್ವಿಟಿಯಲ್ಲಿ ಲಿಕ್ವಿಡಿಟಿ ಹೈ ಆಗಿರುತ್ತೆ, ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ಈ ಎಲ್ಲದರ ಜೊತೆಗೆ ಅನೇಕರಿಗೆ ಬಿಸ್ನೆಸ್ ಅನಲೈಸ್ ಮಾಡೋದಕ್ಕೆ ಬರೋದಿಲ್ಲ. ಇರೋ ಆಪ್ಷನ್ಸ್ಗಳಲ್ಲಿ ಎಲ್ಲದರ ಮೇಲೂ ಹೂಡಿಕೆ ಮಾಡಿಬಿಡ್ತಾರೆ. ಹೀಗಾಗಿ ನಿಮಗೆ ಕೆಲ ಸೆಕ್ಟರ್ಗಳಿಂದ ಸಿಗುವ ಲಾಭ ಕೆಲ ಅನ್ವಾಂಟೆಡ್ ಸೆಕ್ಟರ್ಗಳ ಮೇಲೆ ನೀವು ಮಾಡಿರುವ ಹೂಡಿಕೆಯಲ್ಲಾಗ್ತಿರುವ ನಷ್ಟವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದರರ್ಥ ನೋ ಲಾಸ್ ನೋ ಗೈನ್ ಅಂತ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಯಾವುದೋ ಒಂದು ಮ್ಯಾಚ್ ಆಗ್ತಿರುತ್ತೆ ಅಂದ್ಕೊಳ್ಳಿ. ಈ IPL ಅಲ್ಲಿ ತುಂಬ ಜನ ಹೀಗೆ ಮಾಡ್ತಾರೆ. ದಯಮಾಡಿ ನೀವು ಈ ಬೆಟ್ಟಿಂಗ್ ಬಗ್ಗೆ ಯೋಚನೆನೇ ಮಾಡಬೇಡಿ. ಅಂಥದ್ರಲ್ಲಿ ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಕೆಲವೊಬ್ರು, ಈಗ ನಾನು 2 ಟೀಮ್ ಕ್ರಿಕೆಟ್ ಆಡ್ತಿದೆ, ಈ ಟೀಮ್ ಹತ್ರ ಹೋಗ್ಬಿಟ್ಟು ನೀವು ಸೋಲ್ತೀರಾ ಅಂತ 10 ರೂಪಾಯಿ ಹೇಳ್ತೀನಿ, ಇವ್ರ ಹತ್ರ ಹೋಗ್ಬಿಟ್ಟು ನೀವು ಗೆಲ್ತೀರಾ ಅಂತ 10 ರೂಪಾಯಿ ಹೇಳ್ತೀನಿ. ಅದು ಹೇಗಾಯ್ತು ಹೇಳಿ? ಒಂದು ವೇಳೆ ಇವ್ರು ಗೆದ್ರೆ ಇವ್ರ ಹತ್ರ 10 ರೂಪಾಯಿ ಬರುತ್ತೆ, ಇವ್ರು ಸೋಲ್ತಾರಲ್ಲ, ಆ 10 ರೂಪಾಯಿ ಅಲ್ಲಿ ಹೋಗುತ್ತೆ. ಅಂದ್ರೆ ನೀವು ಎರಡೂ ಕಡೆ ಬೆಟ್ಸ್ ಮಾಡಿದ ಹಾಗೆ. ಅದರಿಂದ ಏನು ನಷ್ಟ ಅಥವಾ ಏನು ಲಾಸ್ ನಿಮಗೆ, ಅಥವಾ ಏನು ಲಾಭ ನಿಮಗೆ? ಏನೂ ಇಲ್ಲ. ಅಲ್ಲಿ ತಗೊಂಡು ಇಲ್ಲಿ ಕೊಡ್ತಿದ್ದೀರಾ. ನಿಮ್ಮ ಓವರ್ ಡೈವರ್ಸಿಫಿಕೇಶನ್ ಆಗಿರುವಂತಹ ಪೋರ್ಟ್ಫೋಲಿಯೋ ಕೂಡ ಹಾಗೇನೆ. ದಯಮಾಡಿ ಓವರ್ ಡೈವರ್ಸಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಾ ಹೇಳೋದೇನಪ್ಪ ಅಂತ ಅಂದರೆ, ತುಂಬ ಚೆನ್ನಾಗಿ ಓದಿ ಆ ಸೆಕ್ಟರ್ನ ಮೇಲೆ ಹೂಡಿಕೆ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಮ್ಯೂಚುವಲ್ ಫಂಡ್ಸ್ನ ಮೇಲೆ ಹಾಕ್ತೀನಿ ಅನ್ನೋದಾದರೆ ನಿಮ್ಮ ಟಾರ್ಗೆಟ್ ತುಂಬ ಸ್ಪಷ್ಟವಾಗಿರಬೇಕು. ಟ್ಯಾಕ್ಸ್ ಸೇವ್ ಮಾಡೋಕೆ ELSSನಲ್ಲಿ ನಿಮಗೆ ಅವಕಾಶ ಇದೆ. ಅಥವಾ ನೀವು ಫಾರ್ ಎಕ್ಸಾಂಪಲ್ ಏನೋ ನಾನು ರಿಸ್ಕ್ ಜಾಸ್ತಿ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲಪ್ಪ, ನನಗೆ ಆರಾಮಾಗಿ ಸ್ವಲ್ಪ ಏನೋ ಮಾರ್ಜಿನಲ್ ರಿಟರ್ನ್ಸ್ ಬರ್ತಾ ಇದ್ರು ಸಾಕು. ಸೊ ಲಾರ್ಜ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಬಹುದು, ಅವರ ಅಲೋಕೇಶನ್ ಸ್ಟ್ರಾಟಜಿ ಹೇಗಿದೆ ಅಂತ ನೋಡಿಕೊಂಡು. ಇಲ್ಲ ನಾನು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಅನ್ನೋದಾದರೆ ನೀವು ಸ್ಮಾಲ್ ಕ್ಯಾಪ್ಗಳ ಮೇಲೆ ಹೂಡಿಕೆ ಮಾಡುವಂಥ ಫಂಡ್ಗಳನ್ನು ಆಯ್ಕೆ ಮಾಡ್ಕೊಳ್ಳಬಹುದು. ಹೀಗೆ ಅವಕಾಶಗಳಿದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಸ್ಟಡಿ. ಆ ಸ್ಟಡಿ ಮಾಡದೆ ಯಾರೋ ಡೈವರ್ಸಿಫೈ ಮಾಡು ಅಂತ ಹೇಳಿದ್ರು ಅಂತ ಯಾವುದೋ ಒಂದು ಸೆಕ್ಟರ್ನ 5-6 ಕಂಪನಿ ಮೇಲೆ ಹಾಕಿದ್ರೆ ಆ ಸೆಕ್ಟರ್ ಬೆಳೆದಾಗ ನಿಮ್ಗೆ ಅಲ್ಪ ಸ್ವಲ್ಪ ರಿಟರ್ನ್ ಸಿಗಬಹುದು. ಬಿಟ್ರೆ ನೆಕ್ಸ್ಟ್ ತುಂಬಾನೇ ಕಷ್ಟ. ಯಾವುದೋ ಒಂದು ಸೆಕ್ಟರ್ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿಕೊಂಡು ವಾರನ್ ಬಫೆಟ್ ಹೇಳೋ ಹಾಗೆ 2-3 ಕಂಪನಿಗಳು ತುಂಬಾ ವೆಲ್ ಸೆಟ್ಲಿಂಗ್ ಕಂಪನಿ ಅಂತ ನಿಮಗೆ ಅನಿಸೋದಾದ್ರೆ ಅದರ ಮೇಲೆ ಹೂಡಿಕೆ ಮಾಡೋದು ಸೂಕ್ತ. ಬಟ್ ಓವರ್ ಡೈವರ್ಸಿಫಿಕೇಶನ್ ನಿಮ್ಮ ಏನು ನೀರನ್ನು ಅಥವಾ ಇನ್ನೇನೋ ಸೇವ್ ಮಾಡಿರುವಂತಹ ಒಂದು ಮಡಿಕೆಗೆ ಒಂದು 15 ತೂತ್ ಮಾಡಿದ ಹಾಗೆ. ಸೊ ಎಲ್ಲ ಕಡೆ ಸೋರಿಕೆ ಆಗ್ತಾ ಇರುತ್ತೆ.
ನೀವು ಮೇಲ್ಗಡೆಯಿಂದ ಉಳಿಸ್ತಾ ಇರ್ತೀರಿ, ಅದು ಸೋರಿಕೆ ಆಗ್ತಾ ಇರುತ್ತೆ. ಹಾಗಾಗಬಾರ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವ ಒಂದೆರಡು ಪ್ರಮುಖ ವಿಚಾರಗಳು, ಬಾಟಮ್ ಲೈನ್ ಅಂತ ನಾವು ನೋಡಿದಾಗ ನೋಡಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೀವು ಅಟ್ಲೀಸ್ಟ್ ಕ್ವಾರ್ಟರ್ಲಿ ಅಥವಾ ಆನ್ಯುವಲ್ ರಿಪೋರ್ಟ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓವರ್ ಡೈವರ್ಸಿಫೈ ಮಾಡಿದಾಗ ನಿಮ್ಗೆ ಏನಾಗ್ಬಿಡುತ್ತೆ, ನೀವು 15-20 ಕಂಪನಿ ಮೇಲೂ ಟೈಮನ್ನು ಇನ್ವೆಸ್ಟ್ ಮಾಡಿ ಚೆನ್ನಾಗಿ ಓದಿ ಹೂಡಿಕೆ ಮಾಡಿರೋದಿಲ್ಲ. ಸೊ ಹೀಗಾಗಿ ನಿಮಗೆ ಓದೋದಕ್ಕಾಗೋದಿಲ್ಲ, ಚೆನ್ನಾಗಿ ಓದೋದಕ್ಕಾಗದೇ ಇರುವಂತಹ ಪೋರ್ಟ್ಫೋಲಿಯೋನ ಮಾಡ್ಕೊಳ್ಬೇಡಿ. ಪಾಯಿಂಟ್ ನಂಬರ್ 1, ಕನ್ಫ್ಯೂಷನ್ ಆಗುತ್ತೆ, ಓದೋದಕ್ಕಾಗೋದಿಲ್ಲ. ಎರಡನೆಯದು ಲೋ ರಿಟರ್ನ್ಸ್. ನಾನು ಹೇಳಿದ್ನಲ್ಲ, ಬರೀ 5 ಸ್ಟಾಕ್ ಇದ್ರೆ ನಿಮಗೆ ಹೈ ರಿಸ್ಕ್ ಹೈ ರಿಟರ್ನ್ಸ್ ಇರುತ್ತೆ. ಸೊ 5ಕ್ಕೆ ನೀವು ಫಿಕ್ಸ್ ಆಗಬೇಕು ಅಂತಿಲ್ಲ, ಡೈವರ್ಸಿಫೈ ಮಾಡಿ. ಅದರಲ್ಲಿ ಆ ಡೈವರ್ಸಿಫಿಕೇಶನ್ ನಲ್ಲಿನೂ ಸಹ ಒಂದು 70-30 ಅನ್ನೋ ಅಲೋಕೇಶನ್ ಅನ್ನು ಇಟ್ಕೊಳ್ಳಿ. ಒಂದು 70% ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ತುಂಬಾ ಒಳ್ಳೆ ಕಂಪನಿಗಳು, ಫಂಡಮೆಂಟಲಿ ನೀವು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ಇವ್ರು ಇಂಪ್ರೂವ್ ಆಗೇ ಆಗ್ತಾರೆ ಎನ್ನುವಂಥದ್ದನ್ನ, ಇನ್ನು 30% ಅನ್ನ ನೀವು ಎಕ್ಸ್ಪರಿಮೆಂಟ್ಗೆ ಅಂತ ಇಟ್ಕೊಂಡ್ರೂ ಪರವಾಗಿಲ್ಲ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನಿಮ್ಮ ಪೋರ್ಟ್ಫೋಲಿಯೋ ಸ್ಟಾಕ್ ಮಾರ್ಕೆಟ್ನ ಹಾಗೆ ಬಿಹೇವ್ ಮಾಡಬೇಕು ಅಂತ ಏನಿಲ್ಲ. ಸೊ ನೀವೇನ್ ಮಾಡ್ಬಿಡ್ತೀರಿ, ಅವೈಲೇಬಲ್ ಇರುವಂತಹ 15 ಕ್ಯಾಟಗರಿ ಇದ್ರೆ 15 ಕ್ಯಾಟಗರಿನಲ್ಲೂ ಒಂದೊಂದನ್ನು ತಗೊಂಡ್ಬಿಟ್ಟಿರ್ತೀರಿ. ಸೊ ಸ್ಟಾಕ್ ಮಾರ್ಕೆಟ್ ಏರಿಕೆ ಆದಾಗ ನಿಮ್ಮ ಪೋರ್ಟ್ಫೋಲಿಯೋ ಏರಿಕೆ ಆಗುತ್ತೆ, ಬಿದ್ದಾಗ ಬೀಳುತ್ತೆ. ಆ ಥರ ಮಾಡ್ಕೊಳ್ಬೇಡಿ. ಒಂದು ರೀತಿ ಏನೋ ಅದು ನಿಮ್ಮ ಪೋರ್ಟ್ಫೋಲಿಯೋ ಸ್ಟಾಕ್ ಮಾರ್ಕೆಟ್ ಥರ ಬಿಹೇವ್ ಮಾಡ್ಬೋದು, ಬಟ್ ನಿಮಗೆ ಲಾಭ ಸಿಗೋದಿಲ್ಲ. ನೋ ಪ್ರಾಫಿಟ್ ನೋ ಲಾಸ್ ಅನ್ನೋ ಥರ ಮಾಡ್ಕೊಳ್ಬಾರ್ದು. ನೀವು ಹೀಗಾಗಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಮುಂದುವರಿಬೇಕಾಗುತ್ತೆ. ಆ ಸ್ಟಡಿ ಮಾಡೋದಕ್ಕಿರುವಂಥ ಆಯ್ಕೆಗಳು ಲರ್ನ್, ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿರುವಂತಹ ಕೋರ್ಸ್ಗಳನ್ನು ತಿಳಿದುಕೊಳ್ಳೋದು, ಓದೋದು, ಅದರಿಂದ ಸ್ವಲ್ಪ ನೀವು ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಕರಗತ ಮಾಡಿಕೊಳ್ಳೋದು. ಹೀಗಾಗಿ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ. ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, IPO, ಹಾಗೆಯೇ ನಿಮ್ಮ ಟ್ಯಾಕ್ಸ್ ಅನ್ನು ಹ್ಯಾಂಡಲ್ ಮಾಡೋದು, ಫಿನಾನ್ಷಿಯಲ್ ಫ್ರೀಡಮ್ನ ಬಗ್ಗೆ ತಿಳ್ಕೊಳ್ಳೋದು, ಕೃಷಿ ಬಿಸ್ನೆಸ್ ಯಾವುದೇ ಆಗಿರಲಿ ನೀವು ನಂಬರ್ 1 ಆಗೋದಕ್ಕೆ ಏನು ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಕೆ ಅಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ಕೊಟ್ಟಿರುವ ಡೀಟೇಲ್ಡ್ ಕೋರ್ಸ್ ಇದೆ. ಈ ವಿಡಿಯೋ 10 ನಿಮಿಷನೋ 5 ನಿಮಿಷನೋ ನಮಗೆ ಆಲ್ಮೋಸ್ಟ್ ನಿಮ್ಗೊಂದು ಗ್ಲಿಂಪ್ಸ್ ಅನ್ನು ನಾವು ಕೊಡಬಹುದು, ಹೀಗೆ ಮಾಡಿದರೆ ಸೂಕ್ತ, ಈ ತಪ್ಪನ್ನು ನೀವು ಮಾಡಬೇಡಿ ಅಂತ. ಬಟ್ ಇನ್ನೂ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ದ ರೈಟ್ ಪ್ಲಾಟ್ಫಾರ್ಮ್ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ಲರ್ನ್ ಅನ್ನೋ ರೆಫರಲ್ ಕೋಡನ್ನು ಬಳಸಿ $2,000 ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು ತಿಳ್ಕೊಳ್ತಾ ಹೋಗಿ, ಬುದ್ಧಿವಂತರಾಗಿ, ಶ್ರೀಮಂತರಾಗಿ.